ಉಪಸ್ಥಿತ ಎಲ್ಲ ಗಣ್ಯರು, ಕರ್ನಾಟಕ ಅರಣ್ಯ ಇಲಾಖೆಯ ಕಿರಿಯ ಅಧಿಕಾರಿ, ಕರ್ನಾಟಕ ರಾಜ್ಯದ ಸೆಕ್ರೆಟರಿಯೇಟ್ ಎಲ್ಲ ಕಿರಿಯ ಅಧಿಕಾರಿಗಳು, ಇಲ್ಲಿ ಉಪಸ್ಥಿತ ಮೀಡಿಯಾ ಬೋತ್ ಪ್ರಿಂಟ್ ಆಸ್ ವೆಲ್ ಆಸ್ ಟೆಲಿವಿಷನ್ ಮೀಡಿಯಾ ಅವರಿಗೆ ನಾನು ಸ್ವಾಗತಿಸ್ತೇನೆ. ಇಲ್ಲಿ ಉಪಸ್ಥಿತ ಎಲ್ಲ ಗಣ್ಯರು, ಮಹಿಳೆಯರು ಮತ್ತು ಮಾನ್ಯರಿಗೆ ನಾನು ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದ. ಎಲ್ಲರಿಗೆ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮ ಮಾರ್ಗದರ್ಶಕರಾದಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ. ಟುಡೇಸ್ ಚೀಫ್ ಗೆಸ್ಟ್, ಮೈ ಡಿಯರ್ ಫ್ರೆಂಡ್ Honorable Deputy Chief Minister of Andhra Pradesh, Sri Pawan Kalyan ji. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ಸಚಿವ ಸಂಪುಟದ ಸದಸ್ಯರುಗಳಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷರಾದಂಥ ರಿಜ್ವಾನ್ ಅರ್ಷದ್ ರವರೇ, ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ಮಿತ್ರರುಗಳಾದಂಥ ಹಿರಿಯರಾದ ಮಾನ್ಯ ಡಾಕ್ಟರ್ ಶ್ರೀ ಜಾರ್ಜ್ ರವರೇ, ಶ್ರೀ ದಿನೇಶ್ ಗುಂಡ್ರಾವ್ರವರೇ, ಶ್ರೀ ಭೈರತಿ ಸುರೇಶ್ ರವರೇ, ಶ್ರೀ ರಹೀಂ ಖಾನ್ ರವರೇ, ಶ್ರೀ ಪೊನ್ನಣ್ಣ ಶಾಸಕರಿದ್ದಾರೆ, ಇನ್ನೋರ್ವ ಡಾಕ್ಟರ್ ಸುಧಾಕರ್ ಅವರೇ, ಶ್ರೀ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರ ನಜೀರ್ ಅಹಮದ್ ರವರಿದ್ದಾರೆ, ರಾಜಕೀಯ ಕಾರ್ಯದರ್ಶಿಗಳು, ಶಾಸಕರಾದಂಥ ನಮ್ಮ ರೆಡ್ಡಿ ಅವರಿದ್ದಾರೆ, ಡಾಕ್ಟರ್ ಚೆನ್ನಾರೆಡ್ಡಿ ಅವರು, ಮತ್ತೆ ಗೋವಿಂದರಾಜ್ ಅವರು, ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಶಾಲಿನಿ ರಜನೀಶ್ ರವರು, ಮತ್ತೆ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಅಂಜುಮ್ ಅವರಿದ್ದಾರೆ, ಆಂಧ್ರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಆಂಧ್ರದ ಎಲ್ಲ ಅಧಿಕಾರಿಗಳಿದ್ದಾರೆ, ಕರ್ನಾಟಕದ ಅರಣ್ಯ ಇಲಾಖೆ ಅಧಿಕಾರಿಗಳಿದ್ದಾರೆ, ಎಲ್ಲ ಪರಿಸರ ಪ್ರೇಮಿಗಳೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಮತ್ತೊಮ್ಮೆ ನನ್ನ ಪರವಾಗಿ, ಅರಣ್ಯ ಇಲಾಖೆ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ, ಪಂಚ ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನದ ಮೂಲಕ ನುಡಿದಂತೆ ನಡೆಯುತ್ತಿರುವ ನಮ್ಮ ಸರ್ಕಾರ ಈಗಾಗಲೇ 2 ವರ್ಷ ಪೂರೈಸಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಈ ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತು, ಸ್ವಲ್ಪ ವಿಳಂಬ ಆಗಿ ಬರ್ಬೋದು. ಸೊ ಅವರ ಸಹಕಾರದಲ್ಲಿ ಇವತ್ತು ಅರಣ್ಯ ಇಲಾಖೆ 2 ವರ್ಷದಲ್ಲಿ ಗಣನೀಯವಾದಂಥ ಒಂದು ಸಾಧನೆ ಮಾಡಿದ್ದೇವೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆಯ ಪರಿಣಾಮ ಎದುರಿಸಲು ಮರ ಬೆಳೆಸುವುದೊಂದೇ ಪರಿಹಾರ ಎಂಬುದನ್ನು ಮನಗಂಡು ಇವತ್ತು 2 ವರ್ಷದ ಅವಧಿಯಲ್ಲಿ ಸುಮಾರು 8.5 ಕೋಟಿ ಸಸಿಗಳನ್ನು ನಾವು ನೆಟ್ಟಿದ್ದೇವೆ. ನಾವು ನೆಟ್ಟಂತ ಸಸಿ ಇದು ಬದುಕಿದೆಯಾ ಇಲ್ಲ ಅಂತ ಹೇಳಿ ಆಡಿಟ್ ಮಾಡಿ ವೆಬ್ಸೈಟ್ ಮೇಲೆ ಅದನ್ನು ಪ್ರಚುರಪಡಿಸಬೇಕು ಅನ್ನುವಂಥ ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ, ಅದನ್ನು ಅಪ್ಲೋಡ್ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಏನು ಅರಣ್ಯ ಒತ್ತುವರಿ ಆಗಿತ್ತು, ಈ ಒತ್ತುವರಿ ತೆರವು ಮಾಡುವಂತಹ ಸಂದರ್ಭದಲ್ಲಿ ಸುಮಾರು 2 ವರ್ಷದಲ್ಲಿ 6125 ಎಕರೆ ಭೂಮಿ, ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯನ್ನು ಒತ್ತುವರಿ ತೆರವು ಮಾಡಿದ್ದೇವೆ, ಅರಣ್ಯ ಕ್ಷೇತ್ರ ಹೆಚ್ಚಿಗೆ ಮಾಡಿಸಿದ್ದೇವೆ. ಹಾಗೆ ಬ್ಯಾಂಗ್ಳೂರು ಬಹಳ ವೇಗವಾಗಿ ಬೆಳೀತಾ ಇದೆ. ಅದರಲ್ಲಿ ಇದರ ಒಂದು ಗ್ರೀನರಿ ಉಳಿಸಬೇಕು ಅಂತ ಹೇಳಿ ಇವತ್ತು ಬೆಂಗಳೂರಿನ ಗ್ರೇಟರ್ ಹೆಸರುಘಟ್ಟ ಅದನ್ನು 5678 ಎಕರೆ ಪ್ರದೇಶ ಇವತ್ತು ಸಂರಕ್ಷಿತ ಹುಲ್ಲುಗಾವಲು ಅಂತ ಹೇಳಿ ಘೋಷಣೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಹೆಸರು ಅದಕ್ಕೆ ಹೆಚ್ಚಿಗೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ 15,000 ಎಕರೆ ಭೂಮಿಗಿಂತಲೂ ಹೆಚ್ಚಿಗೆ ಮೀಸಲು ಅರಣ್ಯ ಅಂತ ಹೇಳಿ ಸರ್ಕಾರಿ ಭೂಮಿ, ಕಂದಾಯ ಭೂಮಿ ಇದ್ದಂಥದ್ದು ಮೀಸಲು ಅರಣ್ಯ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದೇವೆ. ಇದೊಂದು ದಾಖಲೆ. ಅದರ ಜೊತೆಯಲ್ಲಿ
ಮೊನ್ನೆ ಬೆಳಗಾಂನಲ್ಲಿ ಭೀಮಗಢ ಅರಣ್ಯ ತಳೆವಾಡಿಯಲ್ಲಿ ಸ್ವಯಂ ಇಚ್ಛೆಯಿಂದ ಅವರು ಸ್ವತಃ ಬಂದು ನಾವು ಅರಣ್ಯ ಪ್ರದೇಶದಿಂದ ಹೊರಬರ್ತೀವಿ ಅಂತೇಳಿ ಹೇಳಿ ಮುಖ್ಯವಾಹಿನಿಯಲ್ಲಿ ಬದುಕಬೇಕು ಅಂತ 27 ಕುಟುಂಬಗಳಿಗೆ ನಾವು ಅರಣ್ಯ ಪ್ರದೇಶದಿಂದ ಇವತ್ತು ಅವರಿಗೆ ಪುನರ್ವಸತಿ ಕಲ್ಪಿಸಿಕೊಡುವಂತ ಒಂದು ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅರಣ್ಯ ಅಪರಾಧಗಳನ್ನು ತಡೀಲಿಕ್ಕೆ ಇವತ್ತು ಆನ್ಲೈನ್ ಎಫ್ಐಆರ್ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ.